ನಿಮ್ಮ ಹಸ್ಬೆಂಡು ತುಂಬ ಸ್ಮೋಕಿಂಗ್ ಲೈಫ್ ಸ್ಟೈಲ್ ಸರಿ ಇಲ್ಲ ಅಂತ ಇರ್ತಾರೆ ಅಂದ್ಕೊಳ್ಳಿ. ನೀವು ಕರೆಕ್ಟ್ ಮಾಡಬೇಕು. ನೀವು ಕರೆಕ್ಟ್ ಮಾಡಿ ಕೂರಿಸಿ ಹೇಳಿ, ಯಾರು ಕೆಟ್ಟವರಲ್ಲ ಸರ್ ಇಲ್ಲಿ. ಅರ್ಥ ಮಾಡಿಸಿದ್ರೆ ಎಲ್ಲ ಕೇಳ್ತಾರೆ. ಸೇಮ್ ಗೋಸ್ ಫಾರ್ ವಿಮೆನ್ ಆಲ್ಸೋ. ಈಗ ಹುಡುಗಿರಲ್ಲಿ ಈಗ PCOS ಪ್ರಾಬ್ಲಮ್ ಅಂತ ಹೇಳೋಣ, ನಾರ್ಮಲ್ ಅದು ಹೆಂಗಾಗಿದೆ ಅಂದರೆ ಮೊದಲೆಲ್ಲ ಅದೊಂದು ಡೇಂಜರ್ ಅನ್ನೋರು, ಈಗಂತೂ ನಾರ್ಮಲ್ ಆಗೋಗಿದೆ. ಜ್ವರ ಬಂದಂಗೆ PCOS PCOD ಎಲ್ಲ. ಗಂಡ ಹೆಂಡತಿ ಮಧ್ಯ ಪ್ರಾಪರ್ ರಿಲೇಷನ್ಶಿಪ್ ನಾನು ಹೇಳೋದಾದರೆ, ಸೈಕಲಾಜಿಕಲಿ, ಮೆಂಟ್ಲಿ, ಫಿಸಿಕಲಿ ಚೆನ್ನಾಗಿರಿ ಫಸ್ಟು ಗಂಡ ಹೆಂಡತಿ. ದ ಮೋರ್ ಯು ಆರ್ ಹ್ಯಾಪಿ ಅಲ್ಲ, ಮೋರ್ ಯು ಆರ್ ರಿಲ್ಯಾಕ್ಸ್ಡ್, ಆಗಲೇ ಎಲ್ಲ ಸ್ಟಾರ್ಟ್ ಆಗೋದು. ಈವನ್ ಹ್ಯಾವಿಂಗ್ ಬೇಬೀಸ್ ಇಸ್ ಅ ಫ್ಯೂಚರ್ ಪ್ಲಾನ್ ಟುಡೇ. ಅದು ಇಂಪಾರ್ಟೆಂಟ್ ಎಲ್ಲರಿಗೂ. ಈ ಪ್ರೆಗ್ನೆನ್ಸಿ ಮಾಡ್ಕೊಳ್ಳೋದಕ್ಕೆ ಓದಾಡ್ತಿರುವಂತಹ ಒಂದಷ್ಟು ಕಪಲ್ಸಲ್ಲಿ ಒಂದಷ್ಟು ಇದಿರುತ್ತೆ, ವ್ಯತ್ಯಾಸಗಳಾಗಿರ್ಬೋದು, ಇಲ್ಲ ಅಂತಂದರೆ ತಪ್ಪು ಕಲ್ಪನೆಗಳನ್ನು ಅಂತದಿರುತ್ತೆ. ಅದನ್ನು ತೆಗೆದುಹಾಕಬೇಕು ಅಂತಂದರೆ ಏನೋ ಒಂದು ಮಿಸ್ಟೇಕ್ ಮಾಡ್ತಿರ್ತಾರೆ. ಸೊ ಅಂಥವರಲ್ಲಿ ಏನು ಹೇಳ್ತೀರಾ ಅಂತ? ಫಸ್ಟ್ ಥಿಂಗ್, ಗಂಡ ಹೆಂಡತಿ ಮಧ್ಯ ಪ್ರಾಪರ್ ರಿಲೇಷನ್ಶಿಪ್ ನಾನು ಹೇಳೋದಾದರೆ, ಸೈಕಲಾಜಿಕಲಿ, ಮೆಂಟ್ಲಿ, ಫಿಸಿಕಲಿ ಚೆನ್ನಾಗಿರಿ ಫಸ್ಟು ಗಂಡ ಹೆಂಡತಿ. ಈಗ ಯಾರೋ ಅತ್ತೆ ಮಾವ ಇರ್ತಾರೆ ಅಂತ ಸುಮ್ಮನೆ ಚೆನ್ನಾಗಿರೋ ಥರ ಪೋರ್ಟ್ರೇ ಮಾಡ್ತಿರ್ತಾರೆ, ಬಟ್ ಒಳಗಡೆ ಏನೂ ಇರಲ್ಲ. ಫಸ್ಟ್ ನಿಮಗೆ ನೀವು ಟೈಮ್ ಕೊಟ್ಕೊಳ್ಳಿ, ಓಕೆನಾ? ಫಸ್ಟ್ ಈಗ ಎಲ್ಲೋ ಹೊರಗಡೆ ಹೋಗಿ ಖುಷಿಯಾಗಿರಿ. ದ ಮೋರ್ ಯು ಆರ್ ಹ್ಯಾಪಿ ಅಲ್ಲ, ಮೋರ್ ಯು ಆರ್ ರಿಲ್ಯಾಕ್ಸ್ಡ್, ಆಗಲೇ ಎಲ್ಲ ಸ್ಟಾರ್ಟ್ ಆಗೋದು. ದ ಮೋರ್ ಯು ಆರ್ ಸ್ಟ್ರೆಸ್ಡ್, ಸುಮ್ಮನೆ ಅವ್ರ ಪ್ರೆಷರಿಗೆ ಹಂಗಿರೋದು. ಸುಮ್ಮನೆ ಅದೇ ಹೇಳಲ್ಲ, ನೈಬರ್ಸ್ ಇದಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಸುಮ್ಮನೆ ನೈಬರ್ಸ್ಗೋಸ್ಕರ ನಂಗೆ ಈಗ ಮಗು ಬೇಕು, ಊರಿಗೆ ಹೋಗ್ತಾರೆ, ಊರಲ್ಲೆಲ್ಲ ಕೇಳ್ತಾರೆ. ಸುಮಾರು ಜನ ಪೇಷಂಟ್ಸ್ ಈಗ ಹೆಂಗಿರ್ತಾರೆ ಅಂದರೆ, ಸರ್ ನನಗೇನೆ ಒಬ್ಬ ಪೇಷಂಟ್ ಬರ್ತಾರೆ, ಅವ್ರಿಗೆ ಅಣ್ಣ ತಮ್ಮಂದಿರ್ತಾರೆ. ಅವ್ರು ಹೇಳೋದದು, ನನ್ನ ಅಣ್ಣ ತಮ್ಮಂದ್ರಿಗೆ ಪಾಪು ಇದೆ ಸರ್, ನನಗಿಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ ಹೆಂಗಿರೋ ಸಿಚುಯೇಷನ್ನು ಅಂತ ಹೇಳ್ತಾರೆ. ಅಷ್ಟು ಏನಕ್ಕೆ ಅಷ್ಟು ಎಫರ್ಟ್ಸ್? ಫಸ್ಟ್ ಸರ್, ಹುಡುಗ ಆಗಲಿ ಹುಡುಗಿ ಆಗಲಿ, ದೇ ಶುಡ್ ಬಿ ಮೆಂಟ್ಲಿ ರೆಡಿ ಟು ಫಾರ್ ಆಲ್ ದಿಸ್ ರೆಸ್ಪಾನ್ಸಿಬಿಲಿಟೀಸ್. ಸುಮ್ಮನೆ ಇವ್ರ ಪ್ರೆಷರಿಗೆ ಮಾಡೋಕ್ಕೆ ಹೋಗಬೇಡಿ. ಒನ್ಸ್ ಯು ಆರ್ ಸೆಟ್, ದೆನ್ ಟ್ರೈ ಮಾಡಿ, ಹಾನೆಸ್ಟಾಗಿ ಟ್ರೈ ಮಾಡಿ, ಹಾಗೆ ಆಗುತ್ತೆ. ಇನ್ ಕೇಸ್ ಆಗಿಲ್ವಾ, ದೆನ್ ಕಮ್ ಸೀಕ್ ಹೆಲ್ಪ್. ಇಷ್ಟೇ ಹೇಳ್ತೀನಿ, ಅಷ್ಟೇ. ಇನ್ಫರ್ಟಿಲಿಟಿ ಬಗ್ಗೆ ಈ ನಮ್ಮ ಕರ್ನಾಟಕ ಜನತೆ ಆಗಿರ್ಬೋದು, ಅಥವಾ ರೂರಲ್ ಸೈಡ್ ಇರೋವಂಥವ್ರಿಗೆ, ಅಥವಾ ಇದ್ರ ಬಗ್ಗೆ ಗೊತ್ತಿಲ್ಲದೆ ಏನಾದರೂ ಒಂದು ಭಯ ಪಡ್ತಿರೋವಂಥವ್ರಿಗೆ ಏನು ಒಂದು ಮೆಸೇಜನ್ನು ಕೊಡ್ತೀರಾ ಅಂತ? ಫಸ್ಟ್ IVF ಬಗ್ಗೆ ಈ ಮಿಸ್ಕಾನ್ಸೆಪ್ಷನ್ಸು, ಬೇಬಿ ಬಗ್ಗೆ ಇಷ್ಟೆಲ್ಲ ಹೇಳಿದ್ದೀನಿ, ದಯವಿಟ್ಟು ತಲೆಗೆ ಹಾಕೊಳ್ಳಿ. ಆ ಥರ ಏನು ಪ್ರಾಬ್ಲಮ್ ಅನ್ನೋದೆಲ್ಲ ಏನೂ ಇಲ್ಲ. ಫಸ್ಟ್ ಇವತ್ತು ನೀವು ಚೆನ್ನಾಗಿದ್ರೇ ಮುಂದೆ ಎಲ್ಲ ಬರೋದು. ಇವತ್ತು ಯಾರೋ ಅಂತ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಈಗಿಂದು ಮದುವೆ ಆಗಿರೋರ್ಗೆ ಹೇಳೋದು ಅದೇ ನಾನು. ಫಸ್ಟು ನೀವು ನಿಮ್ಮ ಹಸ್ಬೆಂಡು ಕೂತ್ಕೊಳ್ಳಿ, ಆಲೋಚನೆ ಮಾಡಿ ಏನು ತಪ್ಪಾಗ್ತಿದೆ, ಏನು ತಪ್ಪಾಗ್ತಿಲ್ಲ. ಇಫ್ ಒನ್ ಈಸ್ ಇನ್ ಅ ರಾಂಗ್ ವೇ, ಈಗ ನಿಮ್ಮ ಹಸ್ಬೆಂಡು ತುಂಬ ಸ್ಮೋಕಿಂಗ್ ಲೈಫ್ ಸ್ಟೈಲ್ ಸರಿ ಇಲ್ಲ ಅಂತ ಇರ್ತಾರೆ ಅಂದ್ಕೊಳ್ಳಿ, ನೀವು ಕರೆಕ್ಟ್ ಮಾಡಬೇಕು. ನೀವು ಕರೆಕ್ಟ್ ಮಾಡಿ ಕೂರಿಸಿ ಹೇಳಿ, ಯಾರು ಕೆಟ್ಟವರಲ್ಲ ಸರ್ ಇಲ್ಲಿ. ಅರ್ಥ ಮಾಡಿಸಿದ್ರೆ ಎಲ್ಲ ಕೇಳ್ತಾರೆ. ಸೇಮ್ ಗೋಸ್ ಫಾರ್ ವಿಮೆನ್ ಆಲ್ಸೋ. ಈಗ ಹುಡುಗಿರಲ್ಲಿ ಈಗ PCOS ಪ್ರಾಬ್ಲಮ್ ಅಂತ ಹೇಳೋಣ, ನಾರ್ಮಲ್ ಅದು ಹೆಂಗಾಗಿದೆ ಅಂದರೆ ಮೊದಲೆಲ್ಲ ಅದೊಂದು ಡೇಂಜರ್ ಅನ್ನೋರು, ಈಗಂತೂ ನಾರ್ಮಲ್ ಆಗೋಗಿದೆ. ಜ್ವರ ಬಂದಂಗೆ PCOS PCOD ಎಲ್ಲ. ಆ ಥರ ಆದಾಗ ಕೂತ್ಕೊಳ್ಳಿ ಒನ್ಸ್. ಈಗ ಬೋತ್ ಫೆಮಿನಿನ್ ಎನರ್ಜಿ ಆ್ಯಂಡ್ ಮೆನ್ ಎನರ್ಜಿ ಅಷ್ಟು ಸ್ಟ್ರಾಂಗ್ ಫೋರ್ಸ್ ಅವು. ಅದಕ್ಕೆ ಈ ಮದುವೆ ಅನ್ನೋ ಕಾನ್ಸೆಪ್ಟ್ ಬಂದಿರೋದೇ ಅದಕ್ಕೆ. ಸೊ ಅಷ್ಟೆಲ್ಲ ಇದ್ದಾಗ ಒಟ್ಟಿಗೆ ಆಗದೆ ಇರೋದು ಏನೂ ಇಲ್ಲ, ನೀಟಾಗಿ ಕೂತ್ಕೊಂಡು ಮಾಡಿದ್ರೆ. ಸೊ ಈಗ ಅಷ್ಟೇ, ವಿಮೆನ್ಸ್ ಲೈಫ್ ಸ್ಟೈಲ್ ಚೇಂಜ್ ಮಾಡೋದು ಏನು ಕಷ್ಟ ಅಲ್ಲ. ಈಗ ಸೀಟ್ ಸೈಕ್ಲಿಂಗ್ ಅಂತ ಎಷ್ಟೊಂದು ಆಪ್ಷನ್ಸ್ ಇದೆ PCOSನ ಇದು ಮಾಡೋಕ್ಕೆ. ಅದೆಲ್ಲ ಟ್ರೈ ಮಾಡಿ, ಕಡಿಮೆ ಆಗಿ ಗೆಟ್ ಬ್ಯಾಕ್ ಟು ಶೇಪ್, ಗೆಟ್ ಬ್ಯಾಕ್ ಟು ಓಲ್ಡ್ ಗ್ಲೋ, ಚೆನ್ನಾಗಿ ಆಗುತ್ತೆ. ಅದೇ ಮೇಯ್ನ್ ಇರೋದೇ ಲೈಫ್ ಸೈಕಲ್ ಸರ್. ಪೇರೆಂಟ್ಸ್ಗೆ ಹೇಳೋದಂದರೆ ನಾನು ಇದೆ, ದಯವಿಟ್ಟು ನಿಮ್ಮ ಮಕ್ಳಿಗೆ ಈ ಥರ ಯಾವುದೋ ಒಂದು ತೊಂದರೆ ಇದೆ ಅಂದರೆ ಅದನ್ನು ದೂಷಿಸಬೇಡಿ. ಇವನೇನು ಹಿಂಗೆ. ಆ್ಯಂಡ್ ಇನ್ನೊಂದು ಇದನ್ನ ಹೇಳೋದು ಮರ್ತ್ಬಿಟ್ಟೆ ನಾನು. ಸ್ಟಾರ್ಟ್ ಈಗ ಇನ್ಫರ್ಟಿಲಿಟಿ ಅಂದರೆ ಬಂದರೆ ಹುಡುಗಿರ್ನ ಹೈಲೈಟ್ ಮಾಡಿ ತೋರಿಸ್ತಾರೆ. ಮಾತಾದ್ರೆ ಇವಳಿಂದಾನೇ ಪ್ರಾಬ್ಲಮ್ಮು, ಅದರಲ್ಲೂ ಈ ಓಲ್ಡ್ ಏಜ್ ಇದ್ರಲ್ಲಂತೂ ಬಂದಿರೋ ಸೊಸೆನ ಹೆಂಗೋ ನೋಡ್ತಾರೆ. ಅದು ನೋಡಿದ್ದೀನಿ ನಾನು ಸುಮಾರು. ದೇರ್ಸ್ ನಥಿಂಗ್. ಇವತ್ತು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ, 50% ಹುಡುಗಿರಿಂದ ಇದೆ, 50% ಹುಡುಗರಿಂದನೂ ಸಾಧ್ಯ. ದೇರ್ಸ್ ನಥಿಂಗ್ ಲೈಕ್ ಹುಡುಗಿರಿಂದನೇ ಅಷ್ಟಲ್ಲ. ಈಗಂತೂ ಜಾಸ್ತಿ ಹುಡುಗರಲ್ಲೂ ಸುಮಾರಿದೆ ಆ ಥರ ಪ್ರಾಬ್ಲಮ್ಸ್. ಈ DFI, ಸ್ಮೋಕಿಂಗ್. ಮತ್ತು ಇನ್ನೊಂದು ಏನಂದರೆ, ಇಂಡಿಯಾದಲ್ಲಿ ಹುಡುಗರನ್ನ ಆಸ್ಪತ್ರೆಗೆ ಹೋದ್ರೆ ಏನೋ ಅನ್ಕೊಂಡ್ಬಿಡ್ತಾರೆ. ಮತ್ತು ಹುಡುಗರಿಗೆ ಅದು ಚಿಕ್ಕ ವಯಸ್ಸಿಂದ ಬಂದ್ಬಿಟ್ಟಿದೆ ಆ ಥಾಟ್ಸ್, ಹಂಗೆ ಕ್ಯಾರಿ ಆಗ್ತದೆ. ನಾವು ಹಂಗೆಲ್ಲ ಹೋಗ್ಬಾರ್ದು, ಹುಡುಗಿರದೇ ಪ್ರಾಬ್ಲಮ್ ಇರುತ್ತೆ, ಅದು ಇದು ಅಂತ ಸುಮಾರು ನೋಡ್ತೀನಿ. ಈಗ ಹುಡುಗರದು ಅಷ್ಟೇ ಕಾಂಟ್ರಿಬ್ಯೂಷನ್ ಇರುತ್ತೆ ಇನ್ಫರ್ಟಿಲಿಟಿಗೆ. ಸೊ ಬೋತ್ ಇಬ್ಬರೂ ಸರಿ ಇದ್ರೆ ಮಾತ್ರ. ಆ್ಯಂಡ್
ಪೇರೆಂಟ್ಸ್ ದಯವಿಟ್ಟು ಸಪೋರ್ಟ್ ಮಾಡಬೇಕು ಮಕ್ಕಳನ್ನ ಆ ಪರ್ಟಿಕ್ಯುಲರ್ ಟೈಮಲ್ಲಿ. ಯಾಕಂದರೆ ಅಷ್ಟು ಸ್ಟ್ರೆಸ್ ಇರುತ್ತೆ ಅವ್ರಿಗೂ ಅಷ್ಟೇ ಸ್ಟ್ರೆಸ್ ಇರುತ್ತೆ, ಆ್ಯಂಡ್ ಇವರು ಅಷ್ಟೇ ಮಾಡಿದಾಗ ಅದು ಇನ್ನೂ ಜಾಸ್ತಿ ಇರುತ್ತೆ. ಆ ಥರ ಏನು ಡಿಫ್ರೆನ್ಸ್ ಇರಲ್ಲ. ಮಕ್ಕಳನ್ನ ಮಕ್ಳ ಥರ ನೋಡಿ ಅಂತೀನಿ. ಆ್ಯಂಡ್ ಈಗಿನ ಯೂತ್ಸಿಗೆ ಹೇಳೋದಾದರೆ ದೆರ್ ಈಸ್ ಈಗ ಜೆನ್ಸಿ ಇದೊಂದು ಥರ ಇದೆಯಲ್ಲ, ಲೇಟಾಗಿ ಮದುವೆ ಆಗಬೇಕು, 35 ಇಯರ್ಸಿಗೆ ಮದುವೆ ಆಗಬೇಕು ಸರ್, ಹಂಗೆಲ್ಲ ಏನೂ ಇಲ್ಲ ಸರ್. ಈಗ ನನ್ನನ್ನೇ ಕೇಳೋದಾದರೆ ನಾನಿನ್ನ ಚಿಕ್ಕವನೇ, ಬಟ್ ಸ್ಟಿಲ್ ನಾನು ಹೇಳೋದು ಒಂದೇ, ದೇರ್ ಈಸ್ ಅನ್ ಆಪ್ಟಿಮಲ್ ಏಜ್ ಟು ಗೆಟ್ ಮ್ಯಾರಿಡ್. ಪ್ಲೀಸ್ ಗೆಟ್ ಮ್ಯಾರಿಡ್ ದಟ್ ಆ ಟೈಮಲ್ಲಿ ದಯವಿಟ್ಟು ಮದುವೆ ಆಗಿಬಿಡಿ. ಯಾಕಂದರೆ ಆ ಏಜಲ್ಲಿ ಯಾವತ್ತು ಹಂಗೆ ಅನ್ಸ್ಬೋದು ಸರ್, ಬಟ್ ಒನ್ಸ್ ನೀವು ಆ ಫೇಜ್ಗೆ ಹೋಗ್ತೀರಾ, ಈಗ ಬೇಬಿ ಮೇಕಿಂಗ್ ಫೇಸ್ಗೆ, ಅಲ್ಲಿ ಆವತ್ತು ಆಗದೆ ಇದ್ದಾಗ ಅನ್ಕೊತಾರೆ ಆ ಪರ್ಟಿಕ್ಯುಲರ್ ಫೋರ್ಸ್ನ ಮಿಸ್ ಮಾಡ್ಕೊಂಬಿಟ್ಟೆ ನಾನು ಅಂತ. ಈಗ ಅದು ಬೇಡ ಅಂದರೆ ದಯವಿಟ್ಟು ದೇರ್ ಇಸ್ ಅನ್ ಆಪ್ಟಿಮಲ್ ಏಜ್ ಮೆನ್ಸ್ಗೆ ಬಿಫೋರ್ 30, ಅಟ್ಲೀಸ್ಟ್ ಹುಡುಗಿರು ಮ್ಯಾಕ್ಸಿಮಮ್ 27-28 ಅಷ್ಟರಲ್ಲಿ. ಅದು ಪ್ರಾಪರ್ ಏಜ್ ಬಾಡಿ ಫಂಕ್ಷನಿಂಗಲ್ಲಿ, ಪವರಲ್ಲಿ, ಕ್ವಾಲಿಟಿಯಲ್ಲಿ. ಅದನ್ನು ಮಿಸ್ ಮಾಡಿಕೊಂಡು ಈಗಿನ ಜೋಶಲ್ಲಿ ಅದನ್ನು ಮರೆತು ಮಾಡಬೇಡಿ. ಬಿಕಾಸ್ ಈವನ್ ಹ್ಯಾವಿಂಗ್ ಬೇಬೀಸ್ ಈಸ್ ಅ ಫ್ಯೂಚರ್ ಪ್ಲಾನ್ ಟುಡೇ. ಅದು ಇಂಪಾರ್ಟೆಂಟ್ ಎಲ್ಲರಿಗೂ. ಆಮೇಲೆ ಕಷ್ಟಪಡೋದನ್ನು ಈಗಲೇ ಸ್ವಲ್ಪ ನೋಡ್ಕೊಂಡು ಆರಾಮಾಗಿರಿ ಅಂತ ಹೇಳ್ತೀನಿ ಅಷ್ಟೇ. ಈ IVF ತೊಗೊಂಡಿರೋರಿಗೆ ಈ ನಾರ್ಮಲ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾರಲ್ಲ, ಅದೇ ಥರ ಮಂತ್ಲಿ ಚೆಕಪ್ಸ್ ಅನ್ನೋದಿರುತ್ತಾ? ಹಾಗೆ ನಾರ್ಮಲ್ ಡೆಲಿವರಿ ಅಥವಾ ಸಿಸೇರಿಯನ್ ಅನ್ನೋದಿರುತ್ತೆ. ಸೊ IVF ತೊಗೊಂಡಿರೋಂಥವ್ರಿಗೆ ನಾರ್ಮಲ್ ಡೆಲಿವರಿ ಆಗುವಂಥ ಚಾನ್ಸಸ್ ಇರುತ್ತೆ? ಬೋತ್ ನಾರ್ಮಲ್ ಆ್ಯಂಡ್ ಸಿಸೇರಿಯನ್ ಸೇಮ್ ಸರ್. ನಾರ್ಮಲ್ ಆಗಿ ಏನಾಗುತ್ತೋ ಅದೇ ಆಗೋದು. ಜಸ್ಟ್ ಒನ್ ಥಿಂಗ್ ನಾವು ಮಾಡೋದೇನೆಂದರೆ, ಒಳಗಡೆ ಏನಾಗಲ್ವೋ ಅದನ್ನು ಜಸ್ಟ್ ನಾವು ಈಚೆ ಮಾಡಿ ವಾಪಸ್ ಅಲ್ಲಿಗೆ ಹಾಕೋದು. ನಾವು ಪಾಪುನೇ ರೇಟ್ ಹಾಕಲ್ಲ. ಆಲ್ ದಿ ಬೇಸಿಕ್ ಗ್ರೋತ್ ಎಲ್ಲ ವಿತ್ ದಿ ಹೆಲ್ಪ್ ಆಫ್ ಮದರ್ಸ್ ಇಮ್ಯುನಿಟಿ, ಮದರ್ಸ್ ನ್ಯೂಟ್ರಿಷನಿಂದನೇ ಪಾಪು ಡೆವಲಪ್ ಆಗೋದು. ನಾವು ಜಸ್ಟ್ ಸ್ಟಾರ್ಟಿಂಗ್ ಒಂದು ಪುಷ್ ಕೊಟ್ಟಿರ್ತೀವಿ ಅಷ್ಟೇ IVF. ಅದಷ್ಟೇ IVF. ಆ್ಯಂಡ್ ಅದ್ರಲ್ಲಿ ನಾರ್ಮಲ್ ಸಿಸೇರಿಯನ್ ಅಂತೆಲ್ಲ ದೇರ್ ಆರ್ ಸಿಸೇರಿಯನ್ ಎಕ್ಸಾಂಪಲ್ಸ್ ಆಲ್ಸೋ, ನಾರ್ಮಲ್ ಎಕ್ಸಾಂಪಲ್ಸ್ ಆಲ್ಸೋ. ಅದೇನು ತೊಂದರೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್. IVF ಬಗ್ಗೆ ಸಾಕಷ್ಟು ಜನರಿಗೆ ಒಂದಷ್ಟು ಗೊಂದಲಗಳಿತ್ತು. ಅದರ ಬಗ್ಗೆ ಇರುವಂತಹ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು, ಯಾವ್ದಾದ್ರು ಪ್ರೊಸೀಜರ್ಸ್ ಬಗ್ಗೆ ಎಲ್ಲನೂ ತಿಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಸರ್. ನೋಡಿದ್ರಲ್ಲ, ಇದಾಗಿತ್ತು IVFನ ಬಗ್ಗೆ. ಅದ್ರ ಜೊತೆಗೆ IVF ತಗೊಳ್ಳೋದ್ರಿಂದ ಅದಕ್ಕಿಂತ ಮುಂಚೆ ಏನೆಲ್ಲ ಟ್ರೀಟ್ಮೆಂಟ್ ತಗೋಬೇಕು, IVF ಆದಮೇಲೆ ಯಾವ ರೀತಿಯಂತಹ ಒಂದು ಪ್ರೊಸೀಜರ್ಸನ್ನು ಫಾಲೋ ಮಾಡಬೇಕು, IVFಯಿಂದ ಆಗುವಂತಹ ಅನುಕೂಲಗಳು ಮತ್ತು ಅನಾನುಕೂಲಗಳ ಬಗ್ಗೆ ಒಂದಷ್ಟು ತಿಳಿಸ್ಕೊಟ್ಟಿರುವಂಥದ್ದು. ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತಷ್ಟು ಹೆಲ್ತ್ ಅಪ್ಡೇಟ್ಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಡಾಕ್ಟರ್ ಬಾಸ್ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.